excretory system. So what is kidney, what are the parts, and what is the function of that particular part? Direct agi adana discuss ಮಾಡ್ತಾ ಹೋಗೋಣ. So first we will see, so first one, human excretory system. So we will discuss what is kidney, then what are the parts of kidney. ಡೈರೆಕ್ಟ್ ಆಗಿ ಅದನ್ನ ನೋಡೋಣ. ಯೂರಿನ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಒನ್ ಡೇ ನಲ್ಲಿ ಎಷ್ಟು ಯೂರಿನ್ ಫಾರ್ಮ್ ಮಾಡೋ ಕೆಪಾಸಿಟಿ ಇದೆ, ಸೊ ಅಷ್ಟು ಕೆಪಾಸಿಟಿನಲ್ಲಿ ಪರ್ ಡೇ ನಾವು ಎಷ್ಟು ಯೂರಿನ್ ಅನ್ನ ಹೊರಗಡೆಗೆ ಹಾಕ್ತಿವಿ, ಸೊ ಅದನ್ನ ಡಿಸ್ಕಸ್ ಮಾಡೋಣ. ಟಿಬ್ಯೂಲ್ಸ್, ಸೊ ನೆಫ್ರಾನ್ಸ್ ಆರ್ ದ ಬೇಸಿಕ್ ಯೂನಿಟ್ ಆಫ್ ಕಿಡ್ನಿ. ಸೊ ಆ ನೆಫ್ರಾನ್ಸ್ ನಲ್ಲಿ ವಿ ಹ್ಯಾವ್ ಸೋ ಮೆನಿ ಪಾರ್ಟ್ಸ್, ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ ಈಸ್ ಗ್ಲೊಮರುಲಸ್ ಫಿಲ್ಟ್ರೇಟ್ ಅಂತ ಬರುತ್ತೆ, ಇದೆಯಾ? ಗ್ಲೊಮರುಲಸ್ ಫಿಲ್ಟ್ರೇಟ್ ಅಂತ ಬರುತ್ತೆ. ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, Henel's loop, distal convoluted tubule, last one is your collecting duct. So the parts of kidney. Alva. So lastly we will discuss about adrenaline gland. First we will discuss about kidney. Kidney ಬಗ್ಗೆ discuss ಮಾಡೋಣ. Lastly we will discuss about the shape of the kidney. Whether ಎರಡು adrenal gland ನ shape same ಇದೆಯಾ, size same ಇದೆಯಾ, different ಇದೆಯಾ, what is the functions, what are the parts of adrenal gland. Kidney discuss ಮಾಡಿ ಲಾಸ್ಟ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡಿ. ಕ್ಲಿಯರ್? ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ದ ಪಾರ್ಟ್ಸ್. ಸೊ ವಿ ಹ್ಯಾವ್ ಅ ಪೇರ್ ಆಫ್ ಕಿಡ್ನಿ, ಒಂದು ಪೇರ್ ಆಫ್ ಕಿಡ್ನಿ ಇದೆ. ಸೊ ಅದನ್ನ ಬಿಟ್ರೆ ಯು ಹ್ಯಾವ್, ದಿಸ್ ಇಸ್ ಕಾಲ್ಡ್ ಆಸ್ ಯುರೇಟರ್. ಸೊ ದಿಸ್ ಪೈಪ್ ಏನಿದೆ ಅಲ್ವಾ, ಕಿಡ್ನಿಯಿಂದ ಆಚೆಗೆ ಯೂರಿನ್ ನ ತಗೊಂಡ್ಬರುವಂತ ಪೈಪ್ ಈಸ್ ಕಾಲ್ಡ್ ಆಸ್ ಯುರೇಟರ್. ದಿಸ್ ಪಾರ್ಟ್ ಯಾವ್ದು ಯೂರಿನ್ ಅನ್ನ ಸ್ಟೋರ್ ಮಾಡುತ್ತೋ ಇಟ್ ಈಸ್ ಕಾಲ್ಡ್ ಆಸ್ ಯೂರಿನರಿ ಬ್ಲಾಡರ್. ಅಂಡ್ ಆಚೆಗೆ ಏನ್ ಹಾಕ್ತಿವಲ್ವಾ, ದಿಸ್ ಪಾರ್ಟ್, ಸೊ ಯೂರಿನರಿ ಬ್ಲಾಡರ್ ಇಂದ ಆಚೆಗೆ ಹೋಗುವಂತ ಪಾರ್ಟ್ ಏನಿದೆಯೋ ದಟ್ ಇಸ್ ಕಾಲ್ಡ್ ಆಸ್ ಯುರೇಥ್ರಾ. ಸೊ ದೀಸ್ ಆರ್ ಮೇಜರ್ ಪಾರ್ಟ್ಸ್ ಆಫ್ ಅವರ್ ಕಿಡ್ನಿ. ಕ್ಲಿಯರ್? ಒನ್ ಈಸ್ ಪೇರ್ ಆಫ್ ಕಿಡ್ನಿ, ನೆಕ್ಸ್ಟ್ ಒನ್ ಈಸ್ ಯುವರ್ ಯುರೇಟರ್, ಯೂರಿನರಿ ಬ್ಲಾಡರ್, ಲಾಸ್ಟ್ ಒನ್ ಈಸ್ ಯುವರ್ ಯುರೇಥ್ರಾ. ಸೊ ದೀಸ್ ಆರ್ ದ ಮೇಜರ್ ಪಾರ್ಟ್ಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ಇವಾಗ ಇದರ ಒಳಗಡೆಗೆ ನೋಡ್ತಾ ಹೋಗೋಣ. ಎಕ್ಸ್ಕ್ರಿಟರಿ ಸಿಸ್ಟಮ್ ನ ಒಳಗಡೆ ಯಾವ ರೀತಿ ಇದೆ. ಸೊ ಇದೆಲ್ಲ ಬೇಡ, ಸೊ ಜಸ್ಟ್ ಚಿಕ್ಕ ಮಕ್ಳಿಗೆ ಆದಂಗಿದೆ. ವಾಟ್ ಈಸ್ ಎಕ್ಸ್ಕ್ರೀಷನ್? ಸೊ ವಿಲ್ ಟೇಕ್ ಔಟ್ ದ ವೇಸ್ಟ್ ಮಟೀರಿಯಲ್ಸ್ ಫ್ರಮ್ ಅವರ್ ಬಾಡಿ ಇಸ್ ಕಾಲ್ಡ್ ಆಸ್ ಎಕ್ಸ್ಕ್ರೀಷನ್. ಸೊ ಇದೆಲ್ಲ LKG ಮಕ್ಳಿಗೆ ಇದ್ದಾಗಿದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಬ್ಸಾರ್ಬ್ಡ್ ಅಂಡ್ ರಿಮೂವ್ಡ್. ಸೊ ನಮ್ಮ ಬ್ಲಡ್ ಅಲ್ಲಿ ವೇಸ್ಟ್ ಪಾರ್ಟಿಕಲ್ಸ್ ಏನಿದೆಯೋ ಅದನ್ನ ಕಿಡ್ನಿ ಅಬ್ಸಾರ್ಬ್ ಮಾಡುತ್ತೆ. ಸೊ ಬೇಡದಲ್ಲಿ ಇರುವಂತದನ್ನ ರಿಮೂವ್ ಮಾಡುತ್ತೆ, ಬೇಕಾಗಿರೋದನ್ನ ರೀಅಬ್ಸಾರ್ಬ್ ಮಾಡುತ್ತೆ ಕಿಡ್ನಿನಲ್ಲಿ. ಅದು ಡೈರೆಕ್ಟ್ ಆಗಿ ಫಂಕ್ಷನ್ ನೋಡ್ಕೊಳ್ಳೋದು, ಅದನ್ನ ಇಲ್ಲಿ ಓದೋದ್ ಬೇಡ. ಲಾಸ್ಟ್ ಒನ್ ಇಸ್ ಯುವರ್ ಯುರೇಥ್ರಾ. ಸೊ ಡೈರೆಕ್ಟ್ಲಿ ವಿಲ್ ಡಿಸ್ಕಸ್ ಅಬೌಟ್ ದ ಕಾಂಪೋನೆಂಟ್ಸ್ ಆಫ್ ಯುವರ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ಫಸ್ಟ್ ಟೈಮ್ ಯಾರು ಕೇಳ್ತಾ ಇದ್ದೀರಾ ಅವ್ರು ಮಾತ್ರ ಬರ್ಕೊಳ್ಳಿ. ದಿಸ್ ಒನ್ ಯುರೇಟರ್, ದಟ್ ಪೈಪ್ ಈಸ್ ಕಾಲ್ಡ್ ಆಸ್ ಯುರೇಟರ್, ಯೂರಿನರಿ ಬ್ಲಾಡರ್, ಅಂಡ್ ಲಾಸ್ಟ್ ಒನ್ ಈಸ್ ಯುವರ್ ಯುರೇಥ್ರಾ. ಸೊ ದಿಸ್ ಟುಗೆದರ್ ಕಾಂಪೋನೆಂಟ್ಸ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಕ್ಲಿಯರ್? ಇದಕ್ಕಿಂತ ಇಂಪಾರ್ಟೆಂಟ್ ಇರುವಂತದ್ದು, ಸೊ ಅಡಲ್ಟ್ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಎಷ್ಟು ಯೂರಿನ್ ಅನ್ನ ನಾವು ಆಚೆ ಹಾಕೋ ಕೆಪಾಸಿಟಿ ಇದೆ. ಜನರಲ್ ಆಗಿ ಒಂದು ಡೇಗೆ ಎಷ್ಟು ಯೂರಿನ್ ಅನ್ನ ನಾವು ಆಚೆ ಹಾಕ್ತಿವಿ ಪ್ಲಸ್ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಶಾಕ್. ಒಂದು ದಿನಕ್ಕಿರೋ ಪ್ರೊಡಕ್ಷನ್ ಕೆಪಾಸಿಟಿ ಮತ್ತೆ ಅದಕ್ಕಿರೋ ರೀಅಬ್ಸಾರ್ಪ್ಷನ್ ಕೆಪಾಸಿಟಿ. ನಾರ್ಮಲ್ ಆಗಿ ಇನ್ ಅನ್ ಹೆಲ್ತಿ ಅಡಲ್ಟ್, ಆರೋಗ್ಯಕರ ಮನುಷ್ಯ ಬೇಸಿಕಲಿ 1 ರಿಂದ ಅಪ್ರಾಕ್ಸಿಮೇಟ್ಲಿ 2 ಲೀಟರ್, 1 ರಿಂದ 2 ಲೀಟರ್, ಮಿನಿಮಮ್ 1 ಲೀಟರ್, ಮ್ಯಾಕ್ಸಿಮಮ್ 2 ಲೀಟರ್ ಅಷ್ಟು ನಾವು ಯೂರಿನ್ ಅನ್ನ ಬಾಡಿಯಿಂದ ಆಚೆಗೆ ಹಾಕ್ತೀವಿ ಬೇಸಿಕಲಿ. ಸೊ ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದಿಸ್ ಯೂರಿನ್? ಇನ್ 24 ಅವರ್ಸ್ ಹಾಕ್ತಿವಿ. ಸೊ ಬೇಸಿಕಲಿ 3 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ವಾಟರ್, ನೆಕ್ಸ್ಟ್ ಒನ್ ಈಸ್ ಯೂರಿಯಾ ಅಂಡ್ ಅದರ್ ವೇಸ್ಟ್ ಪ್ರಾಡಕ್ಟ್ಸ್. ಫಸ್ಟ್ ಒನ್ ಈಸ್ ಯುವರ್ ವಾಟರ್ ಕಾಂಪೊನೆಂಟ್, second one is urea, third one is other dissolved salts. Urine ನಲ್ಲಿ major component around 95% is composed of your water. ನೀರಿನಿಂದ ಮಾಡಲ್ಪಟ್ಟಿರುತ್ತೆ. ಯೂರಿನ್ ಅಲ್ಲಿ 95% ನೀರಿರುತ್ತೆ. ಇನ್ನ ವೇಸ್ಟ್ 2.5% ಆಫ್ ಯೂರಿಯಾ. ಸೊ ಯೂರಿಯಾವನ್ನ ಇಲ್ಲಿ ಫಿಲ್ಟರ್ ಕೂಡ ಮಾಡುತ್ತೆ. ಮತ್ತೆ ಏನಾದ್ರೂ ಬ್ಲಡ್ ನಲ್ಲಿ ಯೂರಿಯಾ ಕಂಟೆಂಟ್ ಕಡಿಮೆ ಆದ್ರೆ ಕಿಡ್ನಿಯಿಂದ ವಾಪಸ್ ರೀಅಬ್ಸಾರ್ಬ್ ಕೂಡ ಮಾಡುತ್ತೆ. ಕ್ಲಿಯರಾ? ಸೊ ಯೂರಿಯಾ ಕಾಂಪೋಸಿಷನ್ ಈಸ್ 2.5%. ಸೊ ಟೋಟಲ್ 97.5. ಸೊ ರೆಸ್ಟ್ ಆಫ್ ದ 2.5%
is your dissolved salt. ಸೊ ತಿಂದಿರೋ ಆಹಾರದಲ್ಲಿ ತಿಂದಿರುವಂತ ಸಾಲ್ಟ್ ಅಂಶ ಏನಿರುತ್ತೋ ಯೂರಿಯಾ ಆಗಿರಬಹುದು, ಯೂರಿಕ್ ಆಸಿಡ್, ಪೊಟ್ಯಾಶ್, ಸೋಡಿಯಂ, ಸೊ ಸೋಡಿಯಂ ಸಾಲ್ಟ್ಸ್ ಇರ್ಬೋದು, ಕ್ಲೋರೈಡ್ ಸಾಲ್ಟ್ಸ್. So these are the components which present in 2.5%. 95% water, 2.5% urine, and another 2.5% is your dissolved salt. Urea adella salt tane. Urea is also salt, potash is also salt, chloride is also salt. So these are the composition of our urine. ಆಯ್ತಾ? ಮಲದ ಬಗ್ಗೆ ಅಲ್ಲ, ಮೂತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಸೊ ಲೋವರ್ ಆರ್ಗನಿಸಮ್ಸ್ ಇಂದ ಹೈಯರ್ ಆರ್ಗನಿಸಮ್ಸ್ ವರ್ಗುನು ಈ ಮೂತ್ರವನ್ನ, ಯೂರಿನ್ ಅನ್ನ ಯಾವ ಯಾವ ಫಾರ್ಮ್ ಅಲ್ಲಿ ದೇಹದಿಂದ ಹೊರಗಡೆ ಹಾಕ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್, ಅಕ್ವಾಟಿಕ್ ಅನಿಮಲ್ಸ್. ಸೊ ನೀರಿನ ಒಳಗಡೆ ಇರುವಂತ ಎಲ್ಲ ಅನಿಮಲ್ಸ್ ಗಳೇನಿದೆಯೋ ಅಕ್ವಾಟಿಕ್ ಅನಿಮಲ್ಸ್, ಬೇಸಿಕಲಿ ದೇ ವಿಲ್ ಇಜೆಕ್ಟ್ ಔಟ್ ದ ಯೂರಿನ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಗ್ಯಾಸ್ ನ ಫಾರ್ಮೇಟ್ ನಲ್ಲಿ ಆಚೆಗೆ ಬಾಡಿಯಿಂದ ಆಚೆಗೆ ಬಿಡುತ್ತೆ. ಸೊ ಗ್ಯಾಸ್ ಬಾಡಿಯಿಂದ ಆಚೆಗೆ ಬಂದ ಮೇಲೆ ಇಟ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ದ ವಾಟರ್. ನದಿಯಲ್ಲಾಗಿರ್ಬೋದು, ಸಮುದ್ರದಲ್ಲಾಗಿರ್ಬೋದು, ಆ ನೀರಿನ ಜೊತೆ ಕರಗಿ ಹೊರಟೋಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಕ್ರೀಟರಿ ಮೆಥಡ್, ಎಸ್ಪೆಷಲಿ ಇನ್ ಯುವರ್ ಅಕ್ವಾಟಿಕ್ ಅನಿಮಲ್ಸ್. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1. Excretion of urea in aquatic animals. So generally it is in the form of gas which contains ammonium salts. So ammonia na gas riti achagudu. First point. So second one is your birds. Birds irbodu, lizards, halligal irbodu, athava snakes. So they will extract in the form of semi solid waste. ನಿಮ್ಮ ಹಕ್ಕಿಗಳು, pigeons, ಪಾರಿವಾಳ ಎಲ್ಲ ಪಿಕ್ಕೆ ಹಾಕತ್ತಲ್ವಾ, ಸೊ ಅದು ಸಪರೇಟ್ ಆಗಿ ಯೂರಿನ್ ಮಾಡಕ್ಕೆ ಹೋಗಲ್ಲ. ಸೊ ಈ ಪಿಕ್ಕೆ ಜೊತೆನೆ ಏನಾಗಿರುತ್ತೆ, ಸ್ವಲ್ಪ ಯೂರಿನ್ ನ ಆಚೆ ಹಾಕ್ತವೆ. ಸೊ ಅವು ಜಾಸ್ತಿ ಯೂರಿನ್ ಅನ್ನ ಆಚೆ ಹಾಕಲ್ಲ. ಯಾಕೆ ಅಂದ್ರೆ ನೀರನ್ನ ಜಾಸ್ತಿ ಅವು ಕನ್ಸ್ಯೂಮ್ ಮಾಡಲ್ಲ. ಸೊ ಹಾಗಾಗಿ ಬಾಡಿನಲ್ಲಿ ವಾಟರ್ ಕಂಟೆಂಟ್ ಅನ್ನ ಸೇವ್ ಮಾಡೋದಕ್ಕೋಸ್ಕರ 1 ಅಥವಾ 2 ಡ್ರಾಪ್ ಆಫ್ ಯೂರಿನ್ ಅನ್ನ ಫೀಕಲ್ ಮ್ಯಾಟರ್ ಜೊತೆಗೆ ಮಿಕ್ಸ್ ಮಾಡಿ, ಸೊ ಪೇಸ್ಟ್ ರೀತಿನಲ್ಲಿ ಆಚೆಗೆ ಹಾಕ್ತವೆ ಯೂರಿನ್ ಅನ್ನ. ಸೊ ಹಾಗಾಗಿ ದೇ ಆರ್ ಕಾಲ್ಡ್ ಆಸ್ ಯೂರಿಕೋಟೆಲಿಕ್ ಅನಿಮಲ್ಸ್ ಅಂತ ಕರೀತಾರೆ. ಈ ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ವೇರ್ ಯೂರಿಯಾ ವಿಲ್ ಕಮ್ ಔಟ್ ಆಫ್ ದ ಬಾಡಿ ಇನ್ ದ ಫಾರ್ಮ್ ಆಫ್ ಪೇಸ್ಟ್ ನ ರೀತಿಯಲ್ಲಿ ಆಚೆ ಬರುತ್ತೆ. ಸೆಮಿ ಸಾಲಿಡ್ ವೈಟ್ ಕಲರ್ಡ್ ಕಾಂಪೌಂಡ್. ಪಾರಿವಾಳಗಳಲ್ಲೆಲ್ಲ ನೋಡಿದೀವಲ್ವಾ ಆಲ್ಮೋಸ್ಟ್. ಸೊ ದೇ ಆರ್ ಬೇಸಿಕಲಿ ಕಾಲ್ಡ್ ಆಸ್ ಯೂರಿಕೋಟೆಲಿಕ್ ಅನಿಮಲ್ಸ್. ಸೊ ದಿಸ್ ಈಸ್ ಅಬೌಟ್ ದ ಲೋವರ್ ಆರ್ಗಾನಿಸಮ್ಸ್. So directly we will discuss about human excretory system. So it includes a pair of kidney plus 1 pair of ureter, and urinary bladder is 1, urethra is 1. So as already discussed. So next, size of the kidney. So what is the size of the kidney? Shape of the kidney is bean shape. So beans ಏನಿದೆಯಲ್ವಾ, ಸೊ ಅಡಿಗೆಗೆ ಬಳಸೋ ಬೀನ್ಸ್, ಅದರ ಬೀಜ ಯಾವ ರೀತಿ ಇರುತ್ತೋ ಅದೇ ಶೇಪ್ ನಲ್ಲಿ ಇರುತ್ತೆ. So it is in the form of bean. So most important part is size of the kidney. So normal adult size of the kidney will be around 10 centimeters. So 10 to 12 centimeters in length. So length ನಲ್ಲಿ 10 ರಿಂದ 12 ಸೆಂಟಿಮೀಟರ್ ವರೆಗೂ ಇರುತ್ತೆ. ಸೊ ಆಲ್ಮೋಸ್ಟ್ ಈ ಸೈಜ್ ಬರುತ್ತಾ, 10 ರಿಂದ 12 ಸೆಂಟಿಮೀಟರ್. ಇಷ್ಟು ದಪ್ಪ ಸೈಜ್ ಇರುತ್ತೆ, ಇಷ್ಟು ಉದ್ದ ಇರುತ್ತೆ ಸೈಜ್. ನೆಕ್ಸ್ಟ್ ವಿಡ್ತ್. ಸೊ ವಿಡ್ತ್ ಹೇಗಿರುತ್ತೆ, ಸೊ ನಿಮಗೆ ಹೀಗೆ ಅಡ್ಡಡ್ಡ, ಸೊ ಅಡ್ಡಡ್ಡ ಇಟ್ ವಿಲ್ ಬಿ ಅರೌಂಡ್ 5 ಸೆಂಟಿಮೀಟರ್. ಸೊ ಇಷ್ಟು ಎತ್ತರ ಉದ್ದ ಇದ್ರೆ ಕಿಡ್ನಿ, ಸೊ ಇಷ್ಟು ಅಗಲ ಇರುತ್ತೆ, ಸಾರಿ ಇಷ್ಟು ಅಗಲ ಹೀಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಿಡ್ತ್. ಸೊ ದೆನ್ ಥಿಕ್ನೆಸ್ ಇದು ಸೈಜ್. ಸೊ ಥಿಕ್ನೆಸ್ ಎಷ್ಟಿರುತ್ತೆ, 2 to 3 centimeters. ಅಂಡ್ ದ ಟೋಟಲ್ ವೆಯ್ಟ್ ಈಸ್ ಅರೌಂಡ್ 150 grams ಅಂತ ತಗೋಬಹುದು. 120 grams to 170 grams. So this is the size, length, width, thickness and weight of our healthy kidney. ಆರೋಗ್ಯಕರ ಮನುಷ್ಯನಲ್ಲಿ ಇಷ್ಟಿರುತ್ತೆ. ಸೊ ಕಿಡ್ನಿಯ ಒಳಗಡೆಗೆ ಬರುವಂತ ಬ್ಲಡ್ ವೆಸಲ್ಸ್ ಮತ್ತು ಆಚೆಗೆ ಹೋಗುವಂತ ಬ್ಲಡ್ ವೆಸಲ್ಸ್. ಸೊ ದಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಯುವರ್ ಐಲಮ್, ಥ್ರೂ ವಿಚ್ ಯೂರೇಟರ್ ಎಂಟ್ರಿ ಆಗುತ್ತೆ, ಬ್ಲಡ್ ವೆಸಲ್ಸ್ ಎಂಟ್ರಿ ಆಗುತ್ತೆ, ಆಸ್ ವೆಲ್ ಆಸ್ nerves that will enter and exit the kidney point. That point is called as hilum, Hilum.
So that is the meeting point of all these vessels, ureter, blood vessels, as well as our nerves. So this one, so external part, ಇಲ್ಲಿ ಮೇಲ್ಗಡೆ ಏನು ಮಾಂಸದ ರೀತಿ ಕಾಣಿಸ್ತಾ ಇದೆ ಅಲ್ವಾ? So this part, so external shell is called as renal cortex. So ಮೇಲ್ಗಡೆ ಶೇಪ್ ಇದೆ, ಅದರ ಒಳಗಡೆ ಆಕ್ಚುಲ್ ಆಗಿ ಫಿಲ್ಟ್ರೇಷನ್ ಆಗುವಂತ ಪಾರ್ಟ್ ಏನಿದೆಯೋ ಇನ್ನರ್ ಪಾರ್ಟ್, ದಿಸ್ ಪಾರ್ಟ್, ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ರ ರೀತಿ ಕಾಣಿಸ್ತಾ ಇದೆಯೋ ತೋಳೆ ರೀತಿ, that is basically called as renal medulla. So this is the actual site of filtration. ನೆಫ್ರಾನ್ಗಳು ಏನಿದೆಯೋ ಅವೆಲ್ಲವೂ ಕೂಡ ಈ ಜಾಗದಲ್ಲಿ ಡೆಪಾಸಿಟ್ ಆಗಿರುತ್ತೆ ಬೇಸಿಕಲಿ. ಕ್ಲಿಯರ್? we have two parts, one is renal cortex, another one is inner side called as renal medulla. Renal means with respect to kidney, so cortex and medulla. So basically ನಮ್ಮ ಕಿಡ್ನಿ ನಲ್ಲಿ ಎಷ್ಟು ನೆಫ್ರಾನ್ಗಳಿವೆ? ಆಲ್ಮೋಸ್ಟ್ ನಿಯರ್ಲಿ 1 million nephrons are present in each and every kidney. ನಮ್ಮ ಕಿಡ್ನಿನಲ್ಲಿ 10 ಲಕ್ಷದಷ್ಟು ನೆಫ್ರಾನ್ಗಳು ಬೇಸಿಕಲಿ ಜನರಲ್ ಆಗಿ ಹೆಲ್ತಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರುತ್ತೆ. ಕ್ಲಿಯರ್? So this is about a general introduction of your kidney. So next we will study about nephrons. So they are the actual site of kidney. So kidney ಅಲ್ಲಿ ಒಂದು ಭಾಗವನ್ನ, ಈ ಪಾರ್ಟ್ ಅಲ್ಲಿ ಒಂದು ಡಾಟ್ ಅನ್ನ ನೀವು ಆಚೆಗೆ ತಗೊಂಡ್ರೆ, it contains numerous number of these nephrons. So nephrons are the basic unit of kidney. Kidney function ಮಾಡೋದೇ ನೆಫ್ರಾನ್ ಗಳಿಂದ. So ಈ ನೆಫ್ರಾನ್ ನಲ್ಲಿ it contains a portion called as, ಮೂರು ಪೋರ್ಷನ್ ನಿಮಗೆ ಇಲ್ಲಿಂದ ಜನರಲ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ. This part, this one is called as Bowman's capsule. So ನಿಮಗೆ ಕ್ಯಾಪ್ ಶೇಪ್ ನಲ್ಲಿ ಇದೆಯಲ್ವಾ, ಸೊ ಹಾಗಾಗಿ it is called as Bowman's capsule. So this one is called as, ಈ ನರ ಇಲ್ಲೇನ್ ಕಾಣಿಸ್ತಾ ಇದೆಯಲ್ವಾ, ಸೊ ಇಲ್ಲಿವರೆಗೂ it is called as proximal convoluted tubule ಅಥವಾ PCT ಅಂತ ಕರಿತೀವಿ. ಎಲ್ಲಿದೆ? PCT ಅಂತ ಕರಿತೀವಿ ಇದನ್ನ. ಹಿಯರ್, ಸೊ ಇಲ್ಲಿದೆಯಲ್ವಾ, it is called as proximal convoluted tubule. ಇಲ್ಲಿಂದ ಹಿಡಿದು ಇಲ್ಲಿ ತನಕ it is called as PCT, proximal convoluted tubule. ಸೊ ಇಲ್ಲಿಂದ ಕೆಳಗಡೆ ಏನಿದೆಯೋ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹೆನಲ್ಸ್ ಲೂಪ್ ಅಂತ ಕರಿತೀವಿ. ಆಯ್ತಾ? ಸೊ ಯಾಕೆ ಸಪರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಪರೇಟ್ ಪಾರ್ಟ್ಸ್ ಏನಿದೆಯೋ, ಸೊ ದೇ ವಿಲ್ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್. ಅದರ ಬೇಸಿಸ್ ಮೇಲೆ ದೇ ಹ್ಯಾವ್ ಡಿವೈಡೆಡ್ ಇಂಟು ಸೋ ಮೆನಿ ಪಾರ್ಟ್ಸ್. ಪ್ರಾಕ್ಸಿಮಲ್ ಕನ್ವಲ್ಟೆಡ್ ಬೋಮನ್ಸ್ ಕ್ಯಾಪ್ಸುಲ್ ಅಥವಾ ಗ್ಲಮರುಲಾಸ್ ಫಿಲ್ಟ್ರೇಟ್ ಅಂತ ಕರಿತೀವಿ. PCT, here it is ಹೆನಲ್ಸ್ ಲೂಪ್, and this is DCT, distal convoluted tubule, ಇಲ್ಲಿ ತನಕ. ಕ್ಲಿಯರ್? distal, here it is distal convoluted tubule, and last part, ನಿಮಗೆ ಎಲ್ಲ ಫಿಲ್ಟರ್ ಆಗಿರೋ ಯೂರಿನ್ ಕೊನೆಗೆ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಕಲೆಕ್ಟಿಂಗ್ ಟ್ಯೂಬ್ ಅಥವಾ ಕಲೆಕ್ಟಿಂಗ್ ಡಕ್ಟ್ ಅಂತ ಕರೀತೀವಿ. ಕಲೆಕ್ಟಿಂಗ್ ಡಕ್ಟ್. So these are the major parts of your nephrons. So they are the actual site of urine absorption. ಇಲ್ಲಿ ಕೆಲವು ಕಡೆ ಪ್ರೋಟೀನ್ ಅಬ್ಸಾರ್ಬ್ ಆಗುತ್ತೆ, ಕೆಲವು ಕಡೆ ಬ್ಲಡ್ ವೆಸಲ್ಸ್ ಎಂಟರ್ ಆಗುತ್ತೆ, ಇನ್ನು ಕೆಲವು ಕಡೆ ಬ್ಲಡ್ ವೆಸಲ್ಸ್ ಎಕ್ಸಿಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಒಂದೊಂದಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ಸೊ ಹಿಯರ್ ಗ್ಲಮರುಲಾಸ್ ಫಿಲ್ಟ್ರೇಟ್. ಸೊ ಇದನ್ನ ನೆನ್ಪಿಟ್ಕೋಬೋದಾ? ಸೊ ಇದನ್ನ ಬೋಮನ್ಸ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. ಇಲ್ಲಿ ಬೇಸಿಕಲಿ we have two blood vessels, one is afferent and efferent. ಇಲ್ಲಿದೆ ಅಲ್ವಾ, this one, yes, afferent and efferent blood vessels ಅಂತ ಕರಿತೀವಿ. afferent, A means entry point. blood vessels ಏನಾಗುತ್ತೆ, ಈ ಬಾಕ್ಸ್ ಏನಿದೆಯಲ್ವಾ, so if this is Bowman's capsule, so ಇದ್ರ ಒಳಗಡೆ ಎಂಟ್ರಿ ಆಗ್ತಾರೋ ಈ ಬ್ಲಡ್ ವೆಸಲ್ ಏನಿದೆಯೋ, this is called as afferent arteries. ಸೊ ಒಳಗಡೆಗೆ ಬಂದ ಮೇಲೆ, so this is called as, ಈ ಕಪ್ ಏನಿದೆಯೋ ಒಳಗಡೆ, this part is called as glomerulus filtrate. ಇದ್ರ ಒಳಗಡೆ ಇದೇ ರೀತಿ, ಸೊ ಕಿಡ್ನಿಯ ಒಳಗಡೆ ನಿಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ಸುತ್ತಕೊಂಡಿರುತ್ತೆ. ಸೊ ಇದ್ರ ಒಳಗೆ ಬಂದು ಆಚೆಗೆ ಹೋಗುವಷ್ಟು ಒಳಗಡೆ ಬ್ಲಡ್ ಇಂದ ಏನೇನು ಆಚೆ ತೆಗಿಬೇಕು, ಪಾರ್ಟಿಕಲ್ಸ್ ಇನ್ಕ್ಲೂಡಿಂಗ್ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನ ಕೂಡ ಬ್ಲಡ್ ಇಂದ ಅಬ್ಸಾರ್ಬ್ ಮಾಡ್ತಾರೆ ಕಿಡ್ನಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ afferent arteries, and ಆಚೆ ಹೋಗ್ತಾ ಇದೆಯಲ್ಲ ಅದನ್ನ we call it as efferent arteries. ಕ್ಲಿಯರ್? ಸೊ ನೆಕ್ಸ್ಟ್ ಪ್ರೊಸೀಜರ್ ಏನೇನಾಗುತ್ತೆ ಅದನ್ನ
ನೋಡ್ತಾ ಹೋಗೋಣ. ಇದು ಕ್ಲಿಯರ್ ಇದೆಯಾ ಡಯಾಗ್ರಾಮ್? ಸೊ ಬೋಮನ್ಸ್ ಕ್ಯಾಪ್ಸ್ಯೂಲ್ ವಿಚ್ ಎನ್ಕ್ಲೋಸಸ್ ದ ಗ್ಲಮರುಲಾಸ್. ಗ್ಲಮರುಲಾಸ್ ಅಂದ್ರೆ ಈ ವೈರ್. ಸೊ ಒಳಗಡೆ ಬ್ಲಡ್ ವೆಸಲ್ಸ್ ಏನು ಬಂದು ಹೋಗ್ತಾ ಇತ್ತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಗ್ಲಮರುಲಾಸ್ ಫಿಲ್ಟ್ರೇಟ್. ಇದಿಷ್ಟನ್ನ ಸೇರಿಸ್ಕೊಂಡು ವಿ ಕಾಲ್ ಇಟ್ ಆಸ್ ಬೋಮನ್ಸ್ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಇದನ್ನ ಸೇರಿಸಿದ್ರೆ ಇದು ಒಂದೇ ಆದ್ರೆ ಗ್ಲಮರುಲಾಸ್ ಫಿಲ್ಟ್ರೇಟ್. ಸೊ ವಿಚ್ ಕಂಟೈನ್ಸ್ afferent arteriole. So blood is carried inside afferent. Efferent is called as blood ಒಳಗಡೆಯಿಂದ ಆಚೆಗೆ ಹೊರಟೋಗುತ್ತೆ. That is called as efferent arterioles ಅಂತ ಕರಿತೀವಿ. So these are very very important. So ಇದು ಹೇಳಿದ್ಮೇಲೆ ಇದರ ಕೆಲಸ ಏನು ನೋಡ್ತಾ ಹೋಗೋಣ. So next this one is called as Bowman's capsule ಅಥವಾ Malpighian tubule ಅಂತ ಕರಿತೀವಿ, ಅಥವಾ Malpighian corpuscles ಅಥವಾ Malpighian tubule. So exam ನಲ್ಲಿ ಎರಡು ಸೇಮ್. So it means Bowman's capsule or it is also called as Malpighian tubule ಅಂತ ಕರಿತೀವಿ. Both means same. So ಇದರ ಒಳಗಡೆ ಬ್ಲಡ್ ಎಂಟರ್ ಆಗುತ್ತೆ. ಬ್ಲಡ್ ನ ಒಳಗಡೆ ಬ್ಲಡ್ ಎಂಟರ್ ಆದ ತಕ್ಷಣನೇ ಬ್ಲಡ್ ನಲ್ಲಿ ಏನಿದೆ, RBC ನಂತೂ ಹೀರ್ಕೊಳಕ್ ಆಗಲ್ಲ ಅಲ್ವಾ, WBC ನಂತೂ ಹೀರ್ಕೊಳಕ್ ಆಗಲ್ಲ. ಸೊ ವಿಚ್ ಇಸ್ ನೀಡೆಡ್, ಬಾಡಿಗೆ ಬೇಕಾಗಿರೋದ್ರಿಂದ ಅವು ಹಾಗೆ ಬಂದು ಪಾಸ್ ಆಗಿ ಹೊರಟೋಗ್ತವೆ. ಸೊ ನಮಗೆ ಪ್ಲಾಸ್ಮಾದ ಒಳಗಡೆ ತಾನೇ ಇರುವಂತದ್ದು ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ವಾಟರ್ ಕಂಟೆಂಟ್ ಇರ್ಬೋದು. ಸೊ ಎಲ್ಲವೂ ಯಾವ ಪಾರ್ಟ್ ಅಲ್ಲಿ ಇರುತ್ತೆ? ಪ್ಲಾಸ್ಮಾ ಪಾರ್ಟ್ ಆಫ್ ಅವರ್ ಬ್ಲಡ್ ನಲ್ಲಿ ಇರುತ್ತೆ. ಸೊ ಅದರಲ್ಲಿ ಬರುವಂತ ನ್ಯೂಟ್ರಿಯೆಂಟ್ಸ್ ಯಾವ್ದಾದ್ರು ಎಕ್ಸೆಸ್ ಆಗಿ ಇದ್ರೆ ಅದರಲ್ಲಿ ಯೂರಿನ್ ಡಿಸಾಲ್ವ್ ಆಗಿರುತ್ತಲ್ಲ, ಅದನ್ನ ಇಟ್ ವಿಲ್ ಬಿ ಅಬ್ಸಾರ್ಬ್ಡ್ ಔಟ್ ಫ್ರಮ್ ದಿಸ್ Bowman's capsule. ಕ್ಲಿಯರ್? ಸೊ ಹಾಗಾಗಿ ಪ್ರೋಟೀನ್ ಪಾರ್ಟ್ ಅನ್ನ ಬಿಟ್ಟು ಪ್ಲಾಸ್ಮಾ ಪಾರ್ಟ್ ಅಲ್ಲಿ ಇರುವಂತ ಬ್ಲಡ್ ನಲ್ಲಿ ಇರುವ ಪ್ಲಾಸ್ಮಾ ಪಾರ್ಟ್ ಅಲ್ಲಿ ಇರುವ ವೇಸ್ಟ್ ಮೆಟೀರಿಯಲ್ಸ್ ಅನ್ನ ಇಟ್ ಈಸ್ ಅಬ್ಸಾರ್ಬ್ಡ್ ವಿತ್ ದ ಹೆಲ್ಪ್ ಆಫ್ ಯುವರ್ Malpighian tubule ಅಥವಾ ಗ್ಲಾಮರುಲಾಸ್ ಫಿಲ್ಟ್ರೇಟ್. ಕ್ಲಿಯರ್? ಸೊ ಏನೇನ್ ಫಿಲ್ಟರ್ ಮಾಡುತ್ತೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೀನಲ್ ಕ್ಯಾಪ್ಸ್ಯೂಲ್ ಅಥವಾ Bowman's capsule or it is also called as Malpighian tubule ಅಥವಾ Malpighian corpuscle ಅಂತ ಕರೀತಾರೆ. ಮೂರು ಹೆಸರು ಇಟ್ಕೊಂಡ್ರು ಸೇಮ್. ಎಕ್ಸಾಮ್ ನಲ್ಲಿ ಯಾವ್ದು ಕೇಳಿದ್ರು ಆನ್ಸರ್ ಮಸ್ಟ್ ಬಿ ಸೇಮ್.